ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನನ್ನ ನಿದ್ದೆ ಎಲ್ಲ ಹಾಳು. ನಾನಿವತ್ತು 6 ಗಂಟೆಗೆ ಎದ್ದು ರೆಡಿಯಾಗಿ ಇವ್ರ ಜೊತೆ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತಾಯಿದ್ದೀನಿ. ತುಂಬ ದಿನದಿಂದ ಹೇಳ್ತಾ ಇದ್ದೆ ವಿಡಿಯೋ ಮಾಡಬೇಕು ಹೋಗಿ ಅಂತ. ಹೋಗೋಕ್ಕೆ ಆಗಿರಲಿಲ್ಲ 4 ಡೇಸಿಂದ. ಸೊ ಫೈನಲಿ ಇವತ್ತು ಎದ್ದು ರೆಡಿಯಾಗಿ ಹೋಗ್ತಾಯಿದ್ದೀನಿ. ಇವಾಗ 6:45 ಆಗಿದೆ. ಇವ್ರದ್ದು 7 o'clockಗೆ ಕ್ಲಾಸ್ ಇರೋದು. ಸೊ ಬನ್ನಿ ಇವತ್ತು ಯಾವ ರೀತಿ ಓಡಿಸ್ತಾರೆ, ಎಷ್ಟು ಕಲ್ತಿದ್ದಾರೆ ನೋಡೋಣ. ನನಗೂ ಗೊತ್ತಿಲ್ಲ, ಬಾಯಲ್ಲಿ ಮಾತ್ರ ಹೇಳ್ತಾಯಿದ್ರು. ಇವತ್ತು ಕಣ್ಣಾರೆ ನೋಡೋಕ್ಕೆ ಹೋಗ್ತಾಯಿದ್ದೀನಿ. ನೋಡೋಣ, ಚೆನ್ನಾಗಿ ಓಡಿಸ್ಬೇಕು. ಬನ್ನಿ ಗೈಸ್ ಹೊರಡೋಣ. ಗೈಸ್ ಹೊರಗಡೆ ಬಂದೆ ನಾನು. ಏನು ಒಳಗಡೆ ಸೆಕೆ ಇದೆಯಲ್ಲ, ಹೊರಗಡೆನೂ ಹಂಗೆ ಇರುತ್ತೆ ಅಂದ್ಕೊಂಡು ಬಂದರೆ ಸಿಕ್ಕಾಪಟ್ಟೆ ಚಳಿ. ಸೊ ಅದಕ್ಕೆ ಹೋಗ್ಬಿಟ್ಟು ಕಿವಿದು ಬ್ಯಾಂಡ್ ಹಾಕ್ಕೊಂಡು ಬಂದುಬಿಟ್ಟೆ ನಾನು. ರೈಟ್ ನಾವು ಡ್ರೈವಿಂಗ್ ಕ್ಲಾಸ್ ಹತ್ರ ಬಂದ್ವಿ. ಅವ್ರು ಇನ್ನೂ ಬಂದಿರಲಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅವ್ರು ಬಂದಮೇಲೆ ಪ್ರಮೋದ್ ಅವರು ಸ್ಟಾರ್ಟ್ ಮಾಡಿದ್ರು. ಫೋರ್ತ್ ಕ್ಲಾಸ್ ಇವತ್ತು. 3rd ಕ್ಲಾಸಲ್ಲಿ ಅವರು ಯಾವುದೇ ರೀತಿ ಸ್ಟಾರ್ಟ್ ಮಾಡೋದು ಹೇಳ್ಕೊಟ್ಟಿಲ್ಲ, ಅವರೇ ಸ್ಟಾರ್ಟ್ ಮಾಡಿ ಕೊಡ್ತಿದ್ರಂತೆ. ಇವತ್ತು ಅವರೇ ಹೇಳ್ಕೊಟ್ರು. ಪರವಾಗಿಲ್ಲ ಗೈಸ್, ಸ್ಟೇರಿಂಗ್ ಎಲ್ಲ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಸೊ ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಪರವಾಗಿಲ್ಲ, ಕಲಿತಾರೆ ಅನ್ನೋ ಕಾನ್ಫಿಡೆಂಟ್ ನನಗೆ ಬಂತು. ನಾನೇನು ಡೈಲಿ ಹೋಗಲ್ಲ, ಇವತ್ತು ವೀಡಿಯೋ ಮಾಡ್ಕೊಳ್ಳೋಣ ಅಂತಲೇ ಹೋದೆ. ಹೋಗಿಲ್ಲ ಅಂದಿದ್ರು ಆಗ್ತಾಯಿತ್ತು. ಏನಕ್ಕಂದರೆ ಇವತ್ತು ನಮ್ಮ ಮಾಮನು ಬಂದು ಕಾರ್ ಡ್ರೈವಿಂಗ್ ಫುಲ್ ಕಂಪ್ಲೀಟಾಗಿ ಪ್ರಮೋದ್ ಅವ್ರಿಗೆ ಕಲಿಸಿದ್ದಾರೆ. ನೀವು ವಿಡಿಯೋ ಹೋಗ್ತಾ ನೋಡ್ಬೋದು ಎಷ್ಟು ಚೆನ್ನಾಗಿ ವಿತೌಟ್ ಹೆಲ್ಪ್ ಇಲ್ಲದೇ ಅವ್ರು ಓಡಿಸ್ತಾರೆ ಅಂತ. ಇದು ಬಂದು ಡ್ರೈವಿಂಗ್ ಕ್ಲಾಸಲ್ಲಿ ಕಲಿತಾ ಇರೋದು. ಸೊ ಇದಕ್ಕೆ ಪೇ ಮಾಡಿದ್ದೀವಲ್ವ ಅಮೌಂಟು. ಸೊ ಪ್ರತಿದಿನ ಹೋಗಲೇಬೇಕು. ಇವಾಗ ಅಮೌಂಟ್ ಕಟ್ಟಿದ್ದೀವಿ. ಬಟ್ ಪ್ರಮೋದ್ ಅವ್ರಿಗೆ ಕಂಪ್ಲೀಟಾಗಿ ಕಾರ್ ಡ್ರೈವಿಂಗ್ ವಿತೌಟ್ ಹೆಲ್ಪು ಓಡ್ಸೋಕ್ಕೆ ಬರ್ತಾಯಿದೆ. ಏನೂ ಮಾಡೋಕ್ಕಾಗಲ್ಲ. ಅಮೌಂಟ್ ಕಟ್ಟಿರೋದ್ರಿಂದ ಅವರು 18 ದಿನ ಟ್ರೈನಿಂಗ್ ಕ್ಲಾಸ್ಗೆ ಹೋಗಲೇಬೇಕು. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಟರ್ನ್ ಮಾಡ್ತಾರಲ್ವ. ಸ್ಟೇರಿಂಗ್ ತಿರ್ಸೋದೇ ನೋಡಿ ನನಗೆ ಫುಲ್ಲು ಪಮ್ಮಿ ನನ್ನ ದೃಷ್ಟಿನೇ ಬೀಳುತ್ತೆ ನಿನಗೆ, ಅಷ್ಟು ಚೆನ್ನಾಗಿ ತಿರುಗಿಸ್ತೀಯ ಅಂದ್ಕೊಂಡು ಹೇಳ್ತಾ ಇದ್ದೆ. ನನಗೋಸ್ಕರ ಕಲಿತಾ ಇದ್ದಾರಲ್ಲ ಅನ್ನೋ ಒಂದು ಖುಷಿ ನನಗೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ಇದನ್ನು ನೋಡಿ. ಅಲ್ಲಿಂದ ಬಂದು ನಮ್ಮ ಅಕ್ಕ ಇನ್ನೂ ಮಲಗಿದ್ಲು. ಸೊ ಅವ್ರಿಗೆ ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಟಿಫನ್ ರೆಡಿ ಮಾಡ್ತಾಯಿದ್ದೆ. ಸ್ವಲ್ಪ ಪಾತ್ರೆ ತೊಳ್ಕೊಂಬಿಟ್ರೆ ಏನೋ ಒಂಥರ ಕಡಿಮೆ ಆದಂಗೆ ಕೆಲಸ ಅಂತಲೇ. ಅದಕ್ಕೆ ಇಲ್ಲಿ ಖಾರ ಆಡಿಸಿ ಇಟ್ಟಿದ್ದೆ. ಆ್ಯಂಡ್ ಸ್ವಲ್ಪ ತರಕಾರಿಗಳನ್ನೂ ಪ್ರಮೋದು ಕೊಟ್ಟಿದ್ದೆ, ಕಟ್ ಮಾಡಿಕೊಡಿ ಅಂದ್ಬಿಟ್ಟು. ಸೊ ಅಷ್ಟರಲ್ಲಿ ನಾನು ಪಾತ್ರೆ ತೊಳೆದ್ಬಿಡೋಣ ಅಂದ್ಬಿಟ್ಟು ಈ ಕಡೆ ತೊಳಿತಾ ಇದ್ದೆ. ಅವರು ನನಗೆ ವೆಜಿಟೇಬಲ್ಸ್ನ ಕಟ್ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಒಂದೊಂದು ಮೇಲೆ ಕೆಲಸ ಮಾಡ್ಕೊಂಬಿಟ್ರೆ ಬೇಗ ಮುಗಿಯುತ್ತೆ. ನಾನು ಹಂಗೂ ನಯನ ಎದ್ದ ಮೇಲೆ ರೇಗಿಸ್ತಾ ಇದ್ದೆ. ನಯನ ಪಾತ್ರೆಗಳಿದೆ ಬಾರೆ ತೊಳಿ ಬಾರೆ ಅಂತ. ಅವಳು ಹಂಗೆ ಇರೇ ತಿಂಡಿ ತಿಂದ್ಬಿಟ್ಟು ತೊಳ್ಕೊಡ್ತೀನಿ ಅಂತಿದ್ಲು. ಸೊ ಆಮೇಲೆ ಬಂದು ನೋಡ್ಬಿಟ್ಟು ಎಲ್ಲ ತೊಳೆದ್ಬಿಟ್ಟಿದ್ಯಾ ಅಂದ್ಕೊಂಡು ಅವಳು ಶಾಕ್ ಆಗ್ತಿದ್ಲು. ಏನಕ್ಕಂದರೆ ಇಷ್ಟು ದಿನ ಬೇಗನೆ ಲೇಟಾಗಿ ಹೇಳ್ತಿದ್ದೆ. ಇವತ್ತೇನು ಇಷ್ಟು ಬೇಗ ಇದ್ದು ಆಲ್ರೆಡಿ ಅವಳೇನೆ ಟಿಫನ್ಗೆ ಅಲ್ಲುಚ್ಕೊಂಡು ಬನ್ನಿ ಅಂತ ಕರೀತಾ ಇದ್ದಾಳಲ್ಲ ಅಂದ್ಬಿಟ್ಟು ಶಾಕ್ ಆಗೋಗಿದ್ಲು. ಆ್ಯಂಡ್ ಇವತ್ತಿನ ಡೇ ತುಂಬ ಸ್ಪೆಷಲ್. ನನ್ನ ಡ್ರೀಮ್ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಇವಾಗ ನಾನು ಅಳ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಅವರು ಪ್ರಮೋದ್ ಅವರು ಆ ಕಡೆ ಮಾತಾಡಿಕೊಂಡು ನನಗೆ ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಮಾಡಿಬಿಟ್ರು. ಅವಾಗ ಏನಾಗೋದು, ಸಿಕ್ಕಾಪಟ್ಟೆ ಎಣ್ಣೆ ಕಾದ್ಬಿಟ್ಟು ಕೈ ಮೇಲೆ ಫುಲ್ ಎಣ್ಣೆ ಆರಿಬಿಡ್ತು. ಫುಲ್ ಅದು ಬೊಬ್ಬೆ ಥರ ಬಂದಿದೆ. ಆಮೇಲೆ ತೋರಿಸ್ತೀನಿ ನಿಮಗೆ. ಅದು ನಂಗೆ ಒಂಚೂರು ನೋವಾದರೂ ನಾನು ತಡೆಯಲ್ಲ. ಫುಲ್ ಪಠಾರ್ ಅಂತ ಕಣ್ಣೀರು ಬಂದ್ಬಿಡುತ್ತೆ. ಅದಕ್ಕೆ ಅಳ್ಕೊಂಡು ನಾನು ಉರಿತಾ ಇದೆ. ಅಳ್ಬೇಡ, ವೀಡಿಯೋಗೆ ಚೆನ್ನಾಗಿ ಬರಲ್ಲ ಅಂದ್ಕೊಂಡು ಪ್ರಮೋದ್ ರೇಗಿಸ್ತಿದ್ರು. ನಿನ್ನಿಂದನೇ ಆಗಿದ್ದು ಇದು, ಹಂಗೆ ಹಿಂಗೆ ಅಂದ್ಕೊಂಡು ನಾನು ಅಳ್ತಾ ಇದ್ದೆ. ಮಕ್ಕಳು ಸ್ವಲ್ಪ ಕಿರ್ಚ್ತಾ ಇದ್ರಲ್ಲ. ಸೊ ಇವರು ಡೈರೆಕ್ಟಾಗಿ ವೀಡಿಯೋ ಮಾಡಿಬಿಟ್ಟಿದ್ರೆ ಸ್ವಲ್ಪ ಎಣ್ಣೆ ಕಾದಿರಲಿಲ್ಲ, ಸರಿ ಹೋಗ್ತಿತ್ತು. ಅವ್ರು ಮಾತಾಡ್ತಿದ್ರಲ್ಲ, ಇವಳು ಡೈರೆಕ್ಟಾಗೆ ಮಾತಾಡ್ತಾಳೇನೋ, ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡಲ್ವೇನೋ ಅಂದ್ಕೊಂಡು ಅವರು ಸ್ವಲ್ಪ ಲೇಟ್ ಮಾಡಿಬಿಟ್ರು. ನಾನು ಫುಲ್ ಉರಿ ಜಾಸ್ತಿ ಕೊಟ್ಟಿರೋದ್ರಿಂದ
ಈರುಳ್ಳಿ ಹಾಕಿದ ತಕ್ಷಣ ಫುಲ್ಲು ಎಣ್ಣೆ ಅಷ್ಟು ಬಂದು ಆರಿ ಕುತ್ಕೊಂಡ್ಬಿಡ್ತು. ಇನ್ನೂ ನನಗೆ ಅದು ಊದು ಇಲ್ಲದೇ ಇಲ್ಲ. ಫುಲ್ಲು ನರ ಎಲ್ಲ ಎಳ್ದಂಗೆ ಆಗ್ತಾಯಿದೆ. ಗಾಡಿನೂ ಓಡ್ಸೋಕ್ಕಾಗ್ತಾಯಿಲ್ಲ. ನನಗೆ ಅಷ್ಟು ಪೈನ್ ಆಗ್ತಾಯಿದೆ. ಚಿಕ್ಕ ಗಾಯ, ಬಟ್ ಆದರೆ ತುಂಬಾ ನೋವಾಗ್ತಾಯಿದೆ ನನಗೆ. ಫಸ್ಟ್ ಟೈಮು ಇಷ್ಟೊಂದು ಅಡುಗೆ ಮಾಡುವಾಗ ದೊಡ್ಡ ಗಾಯ ಆಗಿರೋದಂದರೆ ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಇವಾಗೆಲ್ಲ ವೆಜಿಟೇಬಲ್ಸ್ ಸಾಗು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ಸೋನು ಸಾಗು ಮತ್ತು ಪೂರಿ ಬೇಕು ಅಂತ ಕೇಳಿದ್ದ. ಸೊ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಸೊ ಕಮೆಂಟ್ಸ್ ಎಲ್ಲ ನಾನು ಅಲ್ಲಲ್ಲೇ ಚೆಕ್ ಮಾಡ್ಕೊಳ್ತಾ ಇರ್ತೀನಿ. ಅದರಿಂದ ಮೊಬೈಲ್ ಕೈಯಲ್ಲೇ ಇಟ್ಕೊಳ್ತೀನಿ ನಾನು. ಫೈನಲಿ ಸಾಗು ರೆಡಿ ಆಯಿತು. ಘಮ ಘಮ ಅಂತ ಆಯಿತು ಗೈಸ್. ನಿಜವಾಗ್ಲೂ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ನಾನು ಮತ್ತೆ ನಿಮಗೆ ತೋರಿಸ್ತಾನೆ ಇದ್ದೆ ಗಾಯನ. ನೋಡಿ ಪ್ರಮೋದ್ ಅವ್ರು ಮಾಡಿಬಿಟ್ರು ಹಿಂಗೆ ನೋಡಿ ಅಂತ ತೋರಿಸ್ಬೇಡ, ಎಷ್ಟು ತೋರಿಸ್ತೀಯ ತೆಗಿ ಅಂದ್ಕೊಂಡು ಪ್ರಮೋದ್ ಬೈತಾಯಿದ್ರು. ಇವತ್ತು ಸ್ಯಾಟರ್ಡೇ ಅಲ್ವಾ, ಸೊ ಪ್ರಮೋದ್ ಅವ್ರ ಮನೇಲೇ ಇದ್ದಾರೆ ಇವತ್ತು. ಅದರಿಂದ ಅವರಿದ್ದರೆ ನನಗೆ ಪ್ರತಿಯೊಂದು ಮಾರ್ನಿಂಗ್ ಟು ನೈಟ್ ರೊಟೀನ್ ಏನೇನಾಗುತ್ತೆ ಸೊ ಎಲ್ಲ ಮಾಡ್ತೀನಿ, ನಾನು ವೀಡಿಯೋಸ್ ಮಾಡ್ತೀನಿ. ಪ್ರಮೋದ್ ಇಲ್ಲ ಅಂದರೆ ಸ್ವಲ್ಪ ಸೋಂಬೇರಿತನ ನಾನು. ಇವಾಗ ಪೂರಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಗೊಜ್ಜು ರೆಡಿ ಆಗೋಷ್ಟರಲ್ಲಿ ಪೂರಿ ಹಿಟ್ಟು ಕಲಿಸ್ಕೊಂಬಿಡೋಣ, ಎಲ್ಲ ಕೆಲಸ ಮುಗೀತಲ್ವ ಅಂದ್ಬಿಟ್ಟು. ಪೂರಿ ಹಿಟ್ಟು ಕಲಸಾದ್ಮೇಲೆ ನನಗೆ ಕೈ ನೋವು, ನಾನು ಒತ್ತಲ್ಲ ಅಂತ ಹೇಳಿದೆ. ಆದ್ರೂ ಪರವಾಗಿಲ್ಲ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಕಂಪ್ಲೀಟಾಗಿ ಅಷ್ಟು ಪೂರಿ ಹಿಟ್ಟನ್ನ ನಾನು ಒಬ್ಬಳೇ ಒತ್ತಿದೆ. ಪ್ರಮೋದ್ ಅವ್ರು ಬೇಯಿಸ್ಕೊಟ್ರು. ಖುಷಿ ಆಯಿತು. ಅಷ್ಟು ನೋವಲ್ಲೂ ಮಾಡಿದ್ನಲ್ಲ ಅಂತ ಪ್ರಮೋದ್ ಅವರು ಪರವಾಗಿಲ್ವಲ್ಲ, ಅಳ್ತಾ ಇದ್ದೆ ಪೇಯ್ನ್ ಅಂತ, ಮಾಡ್ತಾಯಿದೆಯಲ್ಲ ಅಂತ ಹೇಳ್ತಾಯಿದ್ರು. ಈ ಕಡೆ ಸಾಗುನೂ ರೆಡಿ, ಕಂಪ್ಲೀಟಾಗಿ ರೆಡಿ ಆಯಿತು. ಅಷ್ಟರಲ್ಲಿ ಈಗ ಬೇಯಿಸ್ಬಿಟ್ಟು ಒಬ್ಬರಾಗಿ ಬಿಸಿ ಕೊಟ್ರೇ ಚೆಂದ. ತಣ್ಣಗಾದ್ಮೇಲೆ ಪೂರಿ ಅಷ್ಟು ಚೆನ್ನಾಗಿರಲ್ಲ, ಬಿಸಿಲೇನಿದ್ರು ಚೆಂದ. ತಣ್ಣಗಾದ್ಮೇಲೆ ಏನಂದರೆ ಒಂಥರ ಏನೋ ಮೈದಾ ಹಿಟ್ಟನ್ನೇ ತಿಂತಾಯಿದ್ವಿ ಅನ್ನೋ ಫೀಲ್ ಆಗುತ್ತೆ. ಯಶೋ ಹೆಂಗೈತೆ ಸೋನು? ಯಶೋ ಮಾತಾಡಬೇಕು. ಚೆನ್ನಾಯ್ತಾ? ಮುಂದೆ ಒಂದು ಎತ್ಕೋ. ಏಯ್ ಎತ್ಕಳೆ ಸೋನಿಗಾಗ್ಲ. ಯಶು ಹಾಕೊಂತವನೆ, ಹಾಕು. ಅವನಿಗಾಕಿಮ್ಮ ಸೋನು ಒಂದು ಎಲ್ಲರದು ಟಿಫನ್ ಆಯಿತು. ನಾನು ಪ್ರಮೋದ್ ಅವ್ರು ಹಾಕ್ಕೊಂಡ್ವಿ. ಪ್ರಮೋದ್ ಅವ್ರು ನನಗೆ 3 ಪೂರಿ ಹಾಕಿದ್ರು, ಬಟ್ ನಾನು ಅಷ್ಟು ತಿನ್ನಲಿಲ್ಲ. ತಿನ್ನೋದೇ 2, ಒಂದು ನಾನು ಕರೆಕ್ಟಾಗಿ 2 ತಿಂದ್ಬಿಟ್ಟು ಇನ್ನೊಂದು ಪ್ರಮೋದ್ಗೆ ಹಾಕ್ತೆ ನಾನು. ಅವ್ರು ಹೇಳಿದ್ರು ತಿನ್ನಲೇಬೇಕು ಅಂತ, ಆದರೆ ತಿನ್ನೋಕ್ಕಾಗಲಿಲ್ಲ. ಗೈಸ್ ನೋಡಿ ನನ್ನ ಕೈ ಹೆಂಗಾಗ್ಬಿಟ್ಟಿದೆ. ಒಂದು ಪೂರಿ ಮಾಡೋಕ್ಕೆ ಹೋಗಿ 2 ಪೂರಿ ಆಗಿದೆ. ಸೊ ಸಾಗು ಆಮೇಲೆ ಆಗುತ್ತೆ ಗೈಸ್. ನೋಡಿ ಇವರಿಂದನೇ ಆಗಿದ್ದು. ನನಗೆ ಎಷ್ಟು ನೋವ್ತಾ ಇದೆ, ಅಳ್ತಾ ಇದ್ದೆ ಗೈಸ್ ನಾನು. ಏನಾಯಿತು? ಸುಟ್ಬಿಟ್ರು ಅವರು. ಸೋನು ಗೊತ್ತೇ ಇಲ್ಲ, ಪೂರಿ ತಿಂದೇ ಆಗೋಯ್ತಲ್ಲ, ಅಲ್ಲಿ ಪೂರಿ ಇಲ್ಲೇ ಐತಲ್ಲ. ಎಣ್ಣೆ ಆರ್ಬಿಡ್ತು ಚರ್ರಂದ ಮೇಲ್ಗಡೆ. ಎಣ್ಣೆ ಸೀಟ್ ಕೊಬಿಟ್ಟು ಅವಾಗ ಏನು ಮಾಡ್ಬಿಟ್ಟೆ ಗೊತ್ತಾ, ಎಣ್ಣೆ ಆದ ತಕ್ಷಣ ಹಿಂಗೆ ಅನ್ಕೊಬಿಟ್ಟೆ, ಅದು ಹಿಂಗಾಗೋಯ್ತು. ಪೇಸ್ಟ್ ಹಾಕೋಗಿ ನೋಡಿದೆ ಅಳ್ತಿದ್ದಲ್ಲ ಅಲ್ಲಿ. ಗೈಸ್ ನಾನು ಅವಾಗಿಂದ ರೈಸ್ ಖಾಲಿಯಾಗಿದೆ, ರೈಸ್ ಮೂಟೆ ತರಬೇಕು ಬಾ ಅಂದರೆ ಒಂದ್ಸಲ ಅವರು ನನಗೆ ಅಮರ್ಸ್ತಾರೆ, ಒಂದ್ಸಲ ನಾನೇ ಅಮರ್ಸ್ತಾ ಇದ್ದೀನಿ. ಸಾರಿ ಬಾ ಆಮೇಲೆ ಮಾಡುವೆ. ಆಯಿತು ನೋಡಿ ನಾನು ಅವಾಗಿಂದ ಹೇಳಿದ್ಮೇಲೆ ಇವಾಗ ವೀಡಿಯೋ ಮಾಡಿದ್ಮೇಲೆ ಶಟ್ ಡೌನ್ ಮಾಡ್ತಾರೆ. ಗೈಸ್ ನಾವು ಹೊರಗಡೆ ಹೋಗ್ತಾ ಇದ್ವಿ. ಸೋನು ನಾವು ಹೊರಗಡೆ ಹೋಗೋದೇ ನಿಜವಾಗ್ಲೂ ಕಾಯ್ತವನೆ. ಏನಕ್ಕೆ ಅಂತ ಹೇಳಿದ್ರೆ ಟಿ ವಿ ನೋಡೋಕ್ಕೆ. ಸುಳ್ಳು, ಟಿ ವಿ ಸಿಕ್ಕಾಬಿಟ್ಟೆ ಇಷ್ಟ ಅವನಿಗೆ. ಬಾಗ್ಲಾಕೋ. ನಾವು RMCಗೆ ಹೋಗ್ತಾ ಇದ್ದೀವಿ ಗೈಸ್. ಕೊನೆಗೂ ಹೊರಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನು ಕಾಲು ಸೋನು? ಹಾಂ RMCಗೆ ಹೋಗ್ಬಿಟ್ಟು ಸಿಗ್ತೀನಿ ಈಗ. ಸೋನು ನಮ್ಮ ಮಾಮ ಬರ್ತೀನಿ ಕಾರ್ ಡ್ರೈವಿಂಗ್ ಹೇಳ್ಕೊಡೋಕ್ಕೆ ಅಂತ ಕಾಲ್ ಮಾಡಿದ್ರು. ಅಷ್ಟರಲ್ಲಿ ನಾವು RMCಗೆ ಹೋಗ್ಬಿಟ್ಟು
ಬಂದುಬಿಡೋಣ. ಮತ್ತು ನಂದು ಸೈಲೆನ್ಸರ್ ಪೈಪಲ್ಲಿ ಸ್ವಲ್ಪ ಸೌಂಡ್ ಬರ್ತಾ ಇದೆ, ಅದನ್ನು ರೆಡಿ ಮಾಡಿಸ್ಕೊಂಬರೋಣ ಅಂತ ಹೋದ್ವಿ. ಇವರೆಲ್ಲೇ ಅಳಿಸಿ ನಾನು ನೋಡಿದ್ರೂ ಬಿಡಲ್ಲ, ಟಕ್ ಅಂತ ತೊಗೊಳ್ಳೇಬೇಕು ಅದನ್ನು. ಚೆನ್ನಾಗಿರೋದು ಬೇರೆ ಸಿಕ್ಬಿಟ್ಟಿತ್ತು, ಅದಕ್ಕೆ ತೊಗೋತಾಯಿದ್ರು. ಅಲ್ಲಿಂದ ಸ್ವಲ್ಪ ಐಟಮ್ಸ್ ತೊಗೋಬೇಕಿತ್ತು. ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು, ಮಾತಾಡ್ತಾಯಿದ್ದೆ, ಅದರಿಂದ ಐಟಮ್ಸ್ ತೊಗೊಳ್ಳುವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ರೈಸ್ ತೊಗೊಳ್ಳೋಣ ಅಂತ ಬಂದ್ವಿ. ನಾವು ಸುಮಾರು ರೈಸ್ಗಳನ್ನ ನೋಡಿದ್ವಿ. ಅವರು 1500 ತೋರಿಸ್ತಾರೆ, ಮತ್ತು ನಾವು ಯಾವಾಗಲೂ ತೊಗೊಳ್ಳೋದು 1800, 1850 ಈ ಥರದ್ರಲ್ಲೇ ನಾವು ತೊಗೋತೀವಿ ರೈಸ್ನ, ಬಿಕಾಸ್ ರೈಸ್ ಚೆನ್ನಾಗಿರುತ್ತೆ. ಬಂದ್ವಿ. ನಮ್ಮ ಮಾಮ ನಾನು ಪ್ರಮೋದ್ನ ಡ್ರೈವಿಂಗ್ ಕ್ಲಾಸಿಗೆ ಸೇರಿಸ್ಬಿಟ್ಟಿದ್ದೀನಿ ಅಂತ, ಯಾಕೆ ಸೇರಿಸಿದ್ಯಾ ಅಂತ ಬೈತಾಯಿದ್ರು. ಅವರೇ ಟ್ರೈನಿಂಗ್ ಕೊಡೋಕ್ಕೆ ಬಂದಿದ್ದಾರೆ ನೋಡಿ. ಅಮ್ಮ ಹಾಯ್. ವೀಡಿಯೋಗೆ ನಮ್ಮ ಮನೆಗೆ ಯಾರೂ ಹಚ್ಕೊಳ್ಳಲ್ಲ ಗೈಸ್ ವೀಡಿಯೋಗೆ. ನಮ್ಮ ಅಕ್ಕ ಒಬ್ಳು ಒಂಚೂರು ಶೈ, ಬಟ್ ಅವಳು ಏನೋ ಆರಾಮಾಗಿ ಬರ್ತಾಳೆ ವೀಡಿಯೋಸ್ಗೆಲ್ಲ. ಇವರೆಲ್ಲ ಟಿ ವಿ ನೋಡ್ಕೊತಾರೆ. ರೀ ಟಿ ವಿ ಆಫ್ ಮಾಡಿರಿ. ಬಾಯ್ ಗೈಸ್. ಇವಾಗ ಡ್ರೈವಿಂಗ್ ಕಲ್ಸಕ್ಕೆ ಹೋಗ್ತಾ ಇದ್ದೀವಿ. ಪ್ರಮೋದ್ ಅವ್ರಿಗೆ ಫೀಲ್ಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಾಮ. ಅಲ್ಲೇ ಇಡು, ಕಾರ್ ಒಳಗಡೆ ಹಂಗೆ ಇಡು, ಹಂಗೆ ಇಡು. ಅಷ್ಟೇ. ಮುಂದೆ ಪ್ರಮೋದ್ ಅವ್ರು ಕುತ್ಕೋತಾರೆ ಪಪ್ಪ ಸಾಹೇಬ್ರೆ. ಮಮ್ಮಿ ಮುಂದೆ ಕುತ್ಕೋತಾರಂತೆ. ಮಮ್ಮಿ ರೆಡಿನಾ ಓಡ್ಸಕ್ಕೆ? ಮಾಮ ಒಂದಿನದಲ್ಲಿ ಕಲಿಸ್ತೀರಾ? ಒಂದು ಸ್ವಲ್ಪ ಅಲ್ಲೇ ಟಚ್ ಐತೆ. ಸ್ಟೇರಿಂಗ್ ಬ್ಯಾಲೆನ್ಸ್ ಇದೆ, ಟರ್ನು ಯೂ ಟರ್ನು ಎಲ್ಲ ಕಳ್ಸವ್ರೆ. ನಮ್ಮ ಮಾಮ ಇಲ್ಲೇ ಕೊಟ್ಬಿಟ್ರು ಕಾರ್ನ. ಮಮ್ಮಿ ಎದ್ರಕಬೇಡ, ಆರಾಮಾಗಿ ಓಡಿಸು, ಪಕ್ಕದಲ್ಲಿ ಮಾಮ ಇರ್ತಾರಲ್ಲ. ಈ ಫೀಲ್ಡ್ಗೆ ಕರ್ಕೊಂಡು ಬಂದು ನಮ್ಮ ಮಾಮ ಟ್ರೈನ್ ಮಾಡಿದ್ದು. ಸೊ ತುಂಬ ಚೆನ್ನಾಗಿ ಹೇಳ್ಕೊಟ್ರು ನಮ್ಮ ಮಾಮ. ಅದಕ್ಕೆ ಪ್ರಮೋದ್ ಅವರು ನೀನು ಕಲ್ತ್ಕೊಬಿಡು ಅಂತಿದ್ರು. ಸೊ ಇವಾಗ ಬೇಡ, ನಮ್ಮದೇ ಓನ್ ವೆಹಿಕಲ್ಸ್ ಬಂದಮೇಲೆ ನಾನು ಕಲಿತೀನಿ, ಇವಾಗ ಬೇಡ ಅಂದ್ಕೊಂಡು ನಾನು ಕಲಿಯೋಕ್ಕೆ ಹೋಗಲಿಲ್ಲ. ಒಂದು 3 ರೌಂಡ್ ಏನೋ ನಮ್ಮ ಮಾಮನೇ ಕೂತ್ಕೊಂಡು ಫುಲ್ಲು ಗೈಡ್ ಮಾಡಿದ್ರು. ಆಮೇಲಂತೂ ಪ್ರಮೋದ್ ಅವರೇ ಸಿಕ್ಕಾಬಡೆ ಫಾಸ್ಟಾಗಿ ಓಡಿಸಿದ್ರು, ಚೆನ್ನಾಗಿ ಓಡಿಸಿದ್ರು. ಹಿಂದೆ ಕೂತ್ಕೊಂಡು ನಾನು ಸೋನೂರೇ ತುಂಬ ನಗ್ತಾ ಇದ್ವಿ. ಹಂಗೆ ಹಿಂಗೆ ಅಂದ್ಕೊಂಡು ಏನು ಹಿಂಗೆ ಆರಿಸ್ತಾರೆ ಪ್ರಮೋದ್ ಮಾಮ ಅಂದ್ಕೊಂಡು ಸೋನು ನಗ್ತಾ ಇದ್ದ. ಕಂಪ್ಲೀಟಾಗಿ ಇವಾಗ ಕಲ್ತಿದ್ದಾರೆ. ಗೇರ್ ಹಾಕೋದು, ರಿವರ್ಸ್ ತೊಗೊಳ್ಳೋದು, ಪಾರ್ಕಿಂಗ್ ಮಾಡೋದು, ಯೂ ಟರ್ನ್ ತೊಗೊಳ್ಳೋದು, ಫುಲ್ಲು ಲಾಂಗ್ ಟರ್ಮ್ ಇದೆ ಹೇಗೆ ಕಟ್ ಮಾಡೋದು, ಪ್ರತಿಯೊಂದೂ ನೀಟಾಗಿ ಹೇಳ್ಕೊಟ್ರು ನಮ್ಮ ಮಾಮ. ಯಾಕಂದರೆ ಅವರು ಎಲ್ಲೋ ಬೋರ್ಡ್ ಗಾಡಿ ಓಡಿಸೋದಲ್ವಾ, ಸೊ ಅದರಿಂದ ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ರು. ನಾನು ಸ್ವಲ್ಪ ಹೊತ್ತು ಭಯದಲ್ಲೇ ಹಿಂದೆ ಕೂತಿದ್ದೆ. ಆಮೇಲೆ ಒಂದು ಸ್ವಲ್ಪ ಧೈರ್ಯ ಬಂತು. ಸರಿ ಆಯಿತು, ಮುಂದೆನೇ ಕೂತ್ಕೊಳ್ಳೋಣ. ನನಗೂ ಒಂದು ಡ್ರೀಮ್ ಇತ್ತು, ಪ್ರಮೋದ್ ಕಾರ್ ಓಡಿಸ್ಬೇಕು, ನಾನು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ರೀಲ್ಸ್ ಮಾಡಬೇಕು ಅನ್ನೋದು ಒಂದು ಸಿಕ್ಕಾಪಟ್ಟೆ ಆಸೆ ಇತ್ತು. ಸೊ ಅದನ್ನು ತೀರಿಸ್ಕೊಂಬಿಡೋಣ ಅಂದ್ಬಿಟ್ಟು ನಾನು ಮುಂದೆನೇ ಬರ್ತೀನಿ ಪಮ್ಮಿ ಅಂತ ಅಂದೆವು. ಸರಿ ಆಯಿತು ಬಾ ಅಂತ ಅಂದ್ಬಿಟ್ಟು ಅವಳು ಮುಂದೆ ಹೋಗಿ ಕೂತ್ಕೊಂಡು ನಾನು ರೀಲ್ಸ್ನ ಮಾಡಿ ಅಲ್ಲಿ ಇನ್ಸ್ಟಾಗ್ರಾಮ್ಗೂ ಹಾಕ್ತೆ. ಫೈನಲಿ ನನ್ನ ಡ್ರೀಮ್ ಕಂಪ್ಲೀಟ್ ಆಯಿತಲ್ಲ ಅಂತ. ಸೊ ಇನ್ನೇನು ನಮ್ಮ ಮನೆಗೆ ಕಾರ್ ಬರೋದೊಂದೇ ಬಾಕಿ. ಸೊ ಬಂದ ತಕ್ಷಣ ನಮ್ಮ ಕಾರ್ನ ಹೆಂಗೆ ಓಡಿಸ್ತಾರೆ, ಎಲ್ಲೆಲ್ಲಿ ಓಡಾಡ್ತೀವಿ, ಆ ಖುಷಿಲೇ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಇವಾಗ ನಾನು ಮುಂದೆ ಬರ್ತೀನಿ ನೋಡಿ. ಪ್ರಮೋದ್ಗೂ ಖುಷಿ ಆಯಿತು, ಇವಳ ಆಸೆನ ನಾನು ಈಡೇರಿಸಿದ್ನಲ್ಲ ಅಂದ್ಬಿಟ್ಟು ಅವ್ರ ಮುಖದಲ್ಲೂ ಏನೋ ಒಂಥರ ಖುಷಿ. ನನಗಂತೂ ಹೇಳ್ಕೊಳಕ್ಕೆ ಆಗ್ತಿಲ್ಲ. ಒಂದು ಕಡೆ ಕಣ್ಣೀರು ಬರ್ತಾಯಿದೆ, ಒಂದು ಕಡೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಫೈನಲಿ ಓಡಿಸಿದ್ರಲ್ಲ, ಅಯ್ಯೋ ಇನ್ನೂ 18 ದಿನ ಕಾಯಬೇಕಲ್ಲ, ಟ್ರೈನಿಂಗ್ ಕ್ಲಾಸ್ ಎಲ್ಲ ಮುಗಿದ ಮೇಲೆ ಇವರು ಓಡ್ಸೋಕ್ಕಾಗೋದು ಅಂದ್ಕೊಂಡೆ. ಬಟ್ ನಮ್ಮ ಮಾಮ ಇವತ್ತು 1:30ಗೆ ಹೋಗಿದ್ದು ನಾವು, 4 o'clock ಮನೆಗೆ ಬಂದ್ವಿ. ನಾಳೆನೂ ಬರ್ತೀನಿ, ನಾಳೆನೂ ಒಂದು 3 hours ಓಡಿಸಿ ಇನ್ನೂ ಕಂಪ್ಲೀಟಾಗಿ ಓಡಿಸ್ತೀರಾ, ಸಿಟಿಲೆಲ್ಲ ಓಡಿಸಿ ಅಂತ ಹೇಳಿದ್ದಾರೆ. ಸೊ ನಾವಿಲ್ಲೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಬಂದ್ವಿ. ಚಿಕ್ಕ ಬೇಡ ದೊಡ್ಡ ಕೆಲಸ ಕೊಡೋಕೆ ಅವನಿಗೆ
ಅವ್ನಿಗೇನಿಲ್ಲ, ಬೆಳಿಗ್ಗೆ ಹೊತ್ತು ಹೊಲ್ತಕ್ಕೆ ಹೋಗಿದ್ದು ಈಗ ಹೋಗಿ ಹಂಗೆ ಬರ್ಬೇಕು ಓಡಿ ಓಡಿ ಅವನು. ಏನು ಬೇಡ, ಬೈಸ್ಕೇನು ಬೇಡ, ಏನು ಬೇಡ. ಏನಕ್ಕೆ ಕೇಳೋ, ಅವನು ಬೈಸ್ಕೆ ಗೀಸ್ಕೆ ಬೇಡ ನನಗೆ. ಜಮೀನ್ ಹತ್ರ ಹೋಗಿ ಬೆಳಿಗ್ಗೆ ಹೊತ್ತಿನಂತೆ ಕಳಿಸು, ಹತ್ತಿನ ಬರ್ಬೇಕು ಅವನು ನಡ್ಕೊಂಡೇ ಅಲ್ಲಿ. ಅರ್ಧ 5 ಗಂಟೆಗೆ ಏಳ್ಸ್ಬೇಕು. ಹೊಲದ ಹತ್ರ ಹೋಗಿ ಒಂದು ರೌಂಡ್ ಹೋಗಿ ಬರೋಯ್ತು ನಾವು. ಹಂಗೆ ಮಾಡಿ ಇವಾಗ ಒಂದು ಸ್ವಲ್ಪ ಯಾಕೆ ಗೊತ್ತಾ, ಮುಂದೆ ಪ್ರಾಬ್ಲಮ್ ನೀನು ಚೆನ್ನಾಗಿ ತಿನ್ನಿಸ್ತಿ ಬೆಳೆಸಿ, ಅದು ಬೇರೆ ಪ್ರಶ್ನೆ. ತಿಂದರೆ ಮಕ್ಕಳು ದಪ್ಪ ಆಗ್ಬಿಡಲ್ಲ. ಅವನಿಗೆ ಒಂದು ಸ್ವಲ್ಪ ಆರೋಗ್ಯ ಅದು ಮಾಡಬೇಕು ಅಂತಂದ್ರೆ ಅವನಿಗೆ ಹೊಸಿ ಬೆಳಿಗ್ಗೆ ಹೊತ್ತು ವರ್ಕ್ ಮಾಡ್ಬೇಕು ಅವನ್ನ. ಇಲ್ಲ ಅಂದ್ರೆ ಪ್ರಾಬ್ಲಮ್. ನೋಡ ಒಂದೇ ಬಸ್ ಹೆಂಗೆ ಕೂತಿದ್ದಾವ. ಯಾವ್ದ್ರ ಬಗ್ಗೆ ಚಿಂತೆನೇ ಇಲ್ಲ ಕಣ ಅವನಿಗೆ. ಅವನು ದಿನೇ ಮಂಕ್ ಬಡಿತದೆ ಅವನಿಗೆ. ಅಂದ್ರ ನೋಡಿ ಹೆಂಗಿದೆ ಕೆಲಸ ಹೆಂಗ್ ಮಾಡ್ತಾರ ಅವರು. ಗೈಸ್ ನೋಡಿದ್ರಲ್ಲ ಇವತ್ತಿನ ವ್ಲಾಗ್. ನನಗಂತೂ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಯಿತು ರೀ. ಬನ್ನಿರಿ. ಆ್ಯಂಡ್ ಮನೆಗೆ ಬಂದು ಸ್ವಲ್ಪ ಸೋನುಗೆ ಪುರಿ ಮೂಟೆ ಹಂಗೆ ಹಿಂಗೆ ಅಂದ್ಕೊಂಡು ನಮ್ಮ ದಂಡಿ ಮಾಮ ರೇಗಿಸ್ತಾ ಇದ್ರು. ಸೊ ಅದೆಲ್ಲ ಮುಗಿಸಿ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ. ನಂಗೆ ಆಗ್ತಾನೆ ಇರಲಿಲ್ಲ. ಕೈ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾನೆ ಇದೆ ನನಗೆ. ಬೆಳಿಗ್ಗೆ ಹೇಳ್ತಾ ಇದ್ದೀನಿ ರೀ, ಪೇಯ್ನ್ ಆಗ್ತಿದೆ ಅಂದರೆ ಗೊತ್ತಾಗಬೇಕು. ನೀನು ಮಾಡಿರೋದಲ್ವಾ, ಸೊ ಗೊತ್ತಾಗಲಿ ಅಂತ. ಆ ಪೇಯ್ನ್ಗೆ ನನಗೆ ನರ ಎಲ್ಲ ಎಳೀತಿದೆಯಲ್ಲ, ಮಲ್ಕೊಂಬಿಟ್ಟಿದ್ದೆ ನಾನು. ಒಂದು ಹಾಫ್ ಆನ್ ಅವರ್ ಮಲಗಿದೆ. ಇವರು ಮಲಗೋಕ್ಕೆ ಬಿಡಲಿಲ್ಲ. ಎದೇಳು ಅಂತ ಎದ್ದೇಳಿಸ್ಬಿಟ್ರು. ಸೊ ಅದಕ್ಕೆ ವಿಡಿಯೋ ಎಲ್ಲ ಎಡಿಟ್ ಮಾಡಿಬಿಡೋಣ, ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ, ತುಂಬ ಟೈಮ್ ತೊಗೊಳುತ್ತೆ ಗೈಸ್. 1 ಅವರ್ ಟೈಮ್ ತೊಗೋತಾ ಇದೆ ಐಫೋನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು. ಸೊ ಏನು ಮಾಡೋಕ್ಕಾಗಲ್ಲ. ಎಲ್ಲ ಕಮೆಂಟ್ ಮಾಡಿದ್ರಿ ವಿಡಿಯೋ ಕ್ಲಾರಿಟಿ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಹೆಂಗೆ ಖುಷಿ ಆಯಿತು. ಫುಲ್ ಕಲ್ತಾ ಯು ಗೈಸ್ ಎಷ್ಟು ಚೆನ್ನಾಗಿ ಓಡಿಸ್ತಾರೆ. ನಾಟ್ ಫುಲ್ ಅಂತೆ. ಏನು ಗೈಸ್ ತೆಗಿಯುವಾಗ ಝರ್ ಅಂತೆ. ಫುಲ್ ಏನೋ ಎಕ್ಸ್ಪೋರ್ಟ್ ಓಡಿಸ್ತಾ ಇರಲ್ಲ ಆ ಥರ ಓಡಿಸ್ತಾ ಇದ್ರು. ಖುಷಿ ಆಯಿತು. ಆ್ಯಂಡ್ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ, ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.